ವೆಲ್ಕಮ್ ವೆಲ್ಕಮ್. ಆಯ್ತು, ಮುಖ ನೋಡಿ ಅರಳಿದೆ. ಏ ಕೀರ್ತಿ ಬನ್ನಿ. ಅಮ್ಮೋಗ್ ಫಸ್ಟ್ ಟೈಮ್ ಅಂತ. ಹೌದು, ಫಸ್ಟ್ ಟೈಮ್. ಕೀರ್ತಿ ಆದ್ರೂ ಸೆಕೆಂಡ್ ಟೈಮ್ ಬರೋದು ಇಲ್ಲಿ. ಸೆಕೆಂಡ್ ಟೈಮ್ ಅಲ್ಲ, ಥರ್ಡ್ ಟೈಮ್ ಕೀರ್ತಿ. ಹೌದಾ? ಓ ಓ 3 in 1. ಇದು ಹೌದಲ್ಲ, ಎಂತ ಇದು? 3 in 1. ಒಂದೇ ಗಿಡದಲ್ಲಿ 3 ಬೇರೆ ಬೇರೆ ರೀತಿ ವೆರೈಟಿಗಳು. ಈಗ ಇದು ಮಲ್ಲಿಕ, ಇದು ಓಕೆ, ಇದು ಸಕ್ಕರೆ ಗುತ್ತಿ ಅಂತ, ಕೋಲಾರದ ಸ್ಪೆಷಲ್. ಇದು ಗ್ರಾಫ್ಟಿಂಗ್ ಆಗಿದೆ ಅಲ್ಲ? ಗ್ರಾಫ್ಟಿಂಗ್, ಹೌದು. ಸೂಪರ್ ಸೂಪರ್ ಒಂದು ಸೂಪರ್. ಗಿಡ ನೆಟ್ಟರೆ 3 ನಮೂನೆ ಹಣ್ಣು ಸಿಗ್ತದೆ ನಿಮಗೆ ಒಂದೇ ಗಿಡ. ಇಲ್ಲೇ ನೆಡುವ ಅಪ್ಪನಿಗೆ. ಪಾಪ ತಗೊಳ್ಳಿ, ಗಿಫ್ಟ್ ಅಂತ. ಬನ್ನಿ ಬನ್ನಿ ಬನ್ನಿ. ಮಣ್ಣು ಇಷ್ಟೇ ಹಾಕಿದ್ರೆ ಸಾಕು. ಇಷ್ಟೇ ಸಾಕು. ಇಲ್ಲೇನು ಗಿಡ ಚಿಗುರಬಾರ್ದು, ಇಲ್ಲೆಲ್ಲ ಚಿಗುರಿ ತೆಗೆದಾಕ್ಬೇಕು. ಇದ್ರ ಮೇಲ್ಗಡೆ ಮಾತ್ರ ಡೆವಲಪ್ ಆಗ್ಬೋದು. ಸೊ ನಾವು ಹೊನ್ನಾವರದಲ್ಲಿದ್ದೀವಿ ಸದ್ಯಕ್ಕೆ. ಈಗ ಆ್ಯಕ್ಚುಲಿ ಏನಂದರೆ ಆನ್ ದ ವೇ ಈಗ ಬಂದೋಗಿದ್ದಾರೆ ಇವ್ರ ಜೊತೆ. ನಾವು ಕುಮಟಕ್ಕೆ ಹೋಗ್ಬೇಕೀಗ. ಕುಮಟದಲ್ಲಿ ಬೀಚ್ ಎಲ್ಲ ಸುತ್ತಾಡಿ ಆಮೇಲೆ ಕುಮಟದಲ್ಲಿ ಅಮೋಘ್ ಅವರ ರಿಲೇಟಿವ್ ಒಬ್ರು ಇದ್ದಾರೆ ಅಲ್ವಾ? ನನ್ನ ಅಕ್ಕ ಇದ್ದಾರಾ? ಓಕೆ, ಹಾಂ. ಸೊ ಅವರನ್ನು ಪಿಕ್ ಮಾಡಿ ಅಲ್ಲಿಂದ ಬೀಚಿಗೆ ಹೋಗಿ ಆಮೇಲೆ ರಾತ್ರಿ ವಾಪಸ್ ಇಲ್ಲೇ ಊಟಕ್ಕೆ ಹೊರಡುವ. ನಾವು ಅದೇ ರೆಡಿಯಾಗಿ ನಿಂತಿದ್ವಿ. ಇದು ಸ್ವಲ್ಪ ಇಂಟೀರಿಯರ್ ಅಲ್ಲ, ರೂಟ್ ಎಲ್ಲ ಕನ್ಫ್ಯೂಸ್ ಆಗಲಿಲ್ಲ ಅಲ್ಲ? ಇಲ್ಲ ಇಲ್ಲ, ಲೊಕೇಶನ್ ಕಳಿಸಿದ್ದು ಒಳ್ಳೆದು. ಎಸ್, ಹೊರಡೋಣ ಹೊರಡೋಣ. ನೀವು ಬರ್ತೀರಾ ಪಾಪ? ಬೀಚಿಗೆ ಬರ್ತೀರಾ? ಗಿಡದ ಮೇಲೆ ಇದ್ದಾರೆ, ಅದು ಹುಳ ತಿನ್ನತ್ತ ಎಂತ ಅಂತ. ಕುಮಟಕ್ಕೆ ಬಂದಿದ್ದೀವಿ. ಸ್ನೇಹನ ಅಮ್ಮನ ತವರು ಮನೆಯವರ ಅಂದ್ರೆ ಕೆಲವರೆಲ್ಲ ಇದ್ರಿಲ್ಲ ಅಲ್ವಾ? ಹೌದೌದು, ಮಾಮನ ಮನೆ ಎಲ್ಲ ಈ ಕಡೆನೆ. ನನ್ನ ಅಮ್ಮನ ಮನೆ, ಅಮ್ಮನ ತವ್ರ ಮನೆ ಕೊಡ್ಕೋಣಿ ಹತ್ರ, ಕೊಡ್ಕೋಣಿಯಲ್ಲೇ ಮಿರ್ಜಾನ್ ಹತ್ರ. ಇಲ್ಲಿ ನನ್ನ ಮಾಮ ದೊಡ್ಡಮ್ಮ ಎಲ್ಲ ಇಲ್ಲೇ ಇದ್ದಿದ್ರು. ನನಗೆ ಕುಮಟ ಅಂತಿದ್ದಂಗೆ ನಮ್ಮ ಅಪ್ಪಣ್ಣ ಅವ್ರು ಇದ್ರಲ್ಲ, ಮೊನ್ನೆ ತಾನೇ ತೀರಿ ಹೋದ್ರಲ್ಲ, ಅವರು ಈ KSRTC ಬಸ್ ಸ್ಟ್ಯಾಂಡಿಗೆ ಹೋದ್ರೆ ನಾರ್ಮಲಿ ಅವ್ರ ವಾಯ್ಸಲ್ಲೇ ಇರ್ತಿತ್ತು. ಅಂದ್ರೆ ಈ ಬಸ್ ಹೋಗೋದು ಬರೋದು ದಾರಿ ಅಂತ. ಕುಮಟ ಅಲ್ಲ, ಅದು ಕುಮ್ಮಟಕ್ಕೆ ಹೋಗುವ ಬಸ್ ನಿಲ್ದಾಣ ಸಂಖ್ಯೆ ಹಂಗೆಲ್ಲ ಹೇಳ್ತಿದ್ದೆ. ನೆನಪಾಗತ್ತೆ ಅಂದ್ರೆ ಅವರನ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಅಮೋಘ್ ಅವರ ಕಸಿನ್ ಸಿಸ್ಟರ್ ಅವರ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಜಗತ್ತು ತುಂಬ ಚಿಕ್ಕದು ಆಯಿತಾ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸ್ನೇಹ ನಮ್ಮನ್ನು ಒಂದ್ಸಲ ನಾವು ಟ್ರೀಟ್ಮೆಂಟಿಗೆ ಅಂತೇಳಿ ಇವ್ರ ಹತ್ರನೇ ಕರ್ಕೊಂಡು ಬಂದಿದ್ದು ನಾವು. ಈಗ ನೋಡಿದ ನಂತರ ನೆನಪಾಯ್ತು. ಹಾಯ್ ಪಲ್ಲವಿಕ. ಇವರು ಹೆಸರಾಂತ ಫಿಸಿಯೋಥೆರಪಿಸ್ಟ್ ಇವರು. ಈಗ ಆ್ಯಕ್ಚುಲಿ ಇವರ ಕ್ಲಿನಿಕ್ಕಿಗೆ ಹೋಗಿ ಅಲ್ಲಿಂದ ಆಮೇಲೆ ಬೀಚಿಗೆ ಹೋಗ್ಲಿಕ್ಕಿದೆ. ಕೀರ್ತಿ ನೋಡಿ, ಫುಲ್ ಫ್ಲೆಜ್ಡ್ ಇದೆಲ್ಲ ಇದು ಕ್ಲಿನಿಕ್. ವಿಡಿಯೋ ಮಾಡ್ಬೋದಲ್ಲ? ಮಾಡಿ ಮಾಡಿ. ಓಕೆ, ಪೇಷಂಟಿಗೆ ಮಾತ್ರ ಕವರ್ ಮಾಡ್ತೇನೆ. ಪೇಷಂಟ್ ಅಂದರೆ ಅಮೋಘ್ ಅವರೇ. ಈಗ ಅಂದರೆ ಡ್ರೈವ್ ಮಾಡಿ ಬೆನ್ನೋವು ಬಂದಿತ್ತು, ಲಾಂಗ್ ಡ್ರೈವ್ ಮಾಡಿ ಬಂದದಲ್ಲ, ಹಾಗಾಗಿ ಒಂದು ಸಣ್ಣ ಸೆಷನ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಪಲ್ಲವಿಕ, ನಿಮ್ಮ ನಂಬರ್ ಹಾಕಿರ್ತೀನಿ, ಆಯ್ತು, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ತೋರಿಸ್ಬೋದಾ ಅಂತ? ಬೇಡವಾ? ತೋರ್ಸು. ಅಮೋಘ್ ಅವ್ರು ನಮ್ಮ ವಿಡಿಯೋದಲ್ಲಿ ಸುಮಾರು ಸಲ ಬಂದಿದ್ದಾರೆ. ಸೆಟ್ ಮಾಡ್ಕೊಳ್ತೇನೆ. ಅಮೋಘ್ ಅವರು ಆಲ್ಮೋಸ್ಟ್ ಎಷ್ಟು ವಿಡಿಯೋದಲ್ಲಿ ಪರ್ಮಿಷನ್ ತಗೋಬೇಕು ಅದಕ್ಕೆ. ಹೌದು, ಇಲ್ಲ ನೋಡಿ, ಇಲ್ಲ ಅದು ತುಂಬಾ ಡ್ರೈವ್ ಮಾಡಿದ್ದಾರೆ. ಎಷ್ಟೊತ್ತಿಗೆ ಹೊರಟ್ರೆ ಅಮೋಘ್? ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅನ್ಸುತ್ತಲ್ಲ? ಹಾಂ, ಮಧ್ಯೆ ಒಂದೆರಡು ಗಿಡ ಕೊಡೋದಿತ್ತು. ಆಮೇಲೆ ಅದೇ ಸ್ವಲ್ಪ ಈ ಗಿಡ ಎಲ್ಲ ಲಿಫ್ಟ್ ಮಾಡಿದಾಗ ಸ್ವಲ್ಪ ಬ್ಯಾಕ್ ಸ್ಪ್ರೇನ್ ಥರ ಆಗ್ತದೆ. ಓಕೆ, ಅದಕ್ಕೆ ಒಂದು 1 ಮಂತ್ ಬ್ಯಾಕ್ ಬಂದು ಆಲ್ಮೋಸ್ಟ್ ಎಲ್ಲ 90% ಟ್ರೀಟ್ಮೆಂಟ್ ಆಯಿತು. ಓಕೆ, ಈಗ ಒಂದು ಸ್ವಲ್ಪ ಉಳಿದಿರೋದು ಪೇನೆಲ್ಲ ಕಮ್ಮಿ ಆಗಿ ಫುಲ್ 1 ವಾರದಲ್ಲಿ ರಿಕವರಿ ಆಯಿತು ಅಲ್ವಾ? ಈಗ ಒಂದು ಸ್ವಲ್ಪ ಸರಿ ಆದರೆ ನಾರ್ಮಲ್ ಆಗ್ತದೆ. ಆಮೇಲೆ ಎಲ್ಲ ನಿಮ್ಮ ಮನೇಲಿ ಬಂದು ಸ್ವಿಮ್ಮಿಂಗ್ ಪೂಲಿಗೆಲ್ಲ ಇದು ನಿಮ್ಮ ಪಾಂಡಿಗೆಲ್ಲ ಜಂಪ್ ಮಾಡೋ ಪ್ಲಾನ್ ಇದೆ. ಅದೊಂದು ಪ್ಲಾನ್ ಇದೆ. ಇದೊಂದು ಸರಿಯಾಗಿ ನೋಡುವ ಎಂತ ಮಾಡ್ತಾರೆ ಇವರು ಅಂತೇಳಿ ಸಾಧಾರಣ ಒಂದು ಅಂದಾಜು ಸಿಗುತ್ತೆ. ಈಗ ನನಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಇಲ್ಲಿ ಒಳಗೆ ಬರ್ತಿದ್ದಂಗೆ ಫುಲ್ ಗಾರ್ಡನ್ ಥರ ಫೀಲ್ ಐತೆ ನೋಡಿ. ಎಲ್ಲ ಗಿಡ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಸಖತ್ ಆ್ಯಂಬಿಯನ್ಸ್ ಇದೆ.
ಇದು ನೋಡಿ VR ವರ್ಚುವಲ್ ರಿಯಾಲಿಟಿ, ಇದು ಹೊಸ ಟೆಕ್ನಾಲಜಿ ಅಂತೆ. ಇದು ಏನಂದರೆ ಇಲ್ಲೊಂದು ಡಿವೈಸ್ ಇದೆಯಲ್ಲ ಕಾಲಡಿ, ಅದೊಂದು ಡಿವೈಸು ಇಲ್ಲೀಗ ಕಾರ್ ರೇಸ್ ನೋಡಿ ಗೇಮ್ ಆಡ್ತಾ ಇದ್ದೀವಿ. ಅದು ಫುಲ್ ಬ್ಯಾಲೆನ್ಸಿಂಗು ಅದೆಲ್ಲ. ಇದು ಏನು ಬೆನಿಫಿಟ್ ಪಲ್ಯಬೇಕು ಇದು? ಇದು ಇದರೊಳಗೆ ಬೇಸಿಕಲಿ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಹಾಂ, ಹಾಗೆ ನಾವು ಯಾರಿಗಾದ್ರೂ ಬ್ಯಾಲೆನ್ಸ್ ಎಕ್ಸಸೈಸಸ್ ಕೊಟ್ಟು ಮುಂದೋಗಿ ಹಿಂದೋಗಿ ಅಂತಂದ್ರೆ ಅವ್ರಿಗೆ ಅರ್ಥ ಆಗುದು ಕಷ್ಟ, ಮತ್ತೆ ಅವ್ರಿಗೆ ಅದು ಮೋಟಿವೇಶನ್ ಸಿಗೋದಿಲ್ಲ. ಇದು ಈ ಗೇಮ್ ಜೊತೆ ಹಾಕೊಟ್ರೆ ಈಗ ನೋಡಿ ಅಲ್ಲಿ ನಿಮ್ಗೆ ಕಾಣ್ತಿರ್ಬೋದು ಕಾಯಿನ್ಸ್ ಸಿಗ್ತಾ ಇದೆ, ಅಥವಾ ಮಧ್ಯದಲ್ಲಿ ಈಗ ಡ್ರೈವಿಂಗ್ ಕಾಮನ್ಲಿ ಎಲ್ಲರೂ ಮಾಡೋದಲ್ವಾ, ರಸ್ತೆ ಮೇಲೆ ಡ್ರೈವ್ ಮಾಡೋದು, ಅದನ್ನ ಈ ಫಾರ್ಮ್ ಅಲ್ಲಿ ಕೊಟ್ರೆ ಲೆಫ್ಟ್ ರೈಟ್ ನಾವ್ ಹೇಳ್ಬೇಕಂತಿಲ್ಲ, ಅದು ಗೇಮ್ ಬರ್ತಾ ಇರುತ್ತೆ, ಅದೇ ತರ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸುಮಾರು ಗೇಮ್ಸ್ ಇದೆ ಇದರಲ್ಲಿ. ಹೌದು, ಅದು ಇನ್ಬಿಲ್ಟ್ ಗೇಮ್ಸ್ ಇದೆ, ಮತ್ತೆ ಆಪ್ ಥ್ರೂ ನಡೆಯುತ್ತೆ ಅದು. ಹಾಗಾಗಿ ಆಪ್ ಅಪ್ಡೇಟ್ ಆಗ್ತಿದ್ದಾಗೆ ಹೊಸ ಹೊಸ ಗೇಮ್ಸ್ ಬರ್ತಾ ಇರುತ್ತೆ. ಬ್ಯಾಲೆನ್ಸ್ ಸಲುವಾಗಂತ ಬೇರೆ ಇದೆ, ಸ್ಟ್ರೆಂಥನಿಂಗ್ ಸಲುವಾಗಂತ ಬೇರೆ ಇದೆ, ಬೇರೆ ಬೇರೆ ಪರ್ಪಸ್ ಸಲುವಾಗಿ ಬೇರೆ ಬೇರೆ ತರದ್ದು ಗೇಮ್ಸ್. ಅದ್ರ ಜೊತೆ ಟೆಸ್ಟಿಂಗ್ ಕೂಡ ಇದೆ. 3-4 ತರದ ಆಪ್ಷನ್ ಇದೆ ಅದ್ರೊಳಗೆ. ತುಂಬ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರಲ್ಲ ಕ್ಲಿನಿಕ್. ಸ್ನೇಹ ಮಾಡ್ತೀಯಾ ಡ್ಯಾನ್ಸಿಂಗ್? ಎಂತ ಉಲ್ಟಾ ಉಲ್ಟಾ ಇನ್ನೊಂದು ಸೈಡಿಗೆ ಮಾಡ್ಬೋದು. ಅವಾಗ ಇದು ಫ್ಲಾಟ್ ಇದೆಯಲ್ಲ, ಇದು ಫ್ಲಾಟ್ ಇದೆ. ಇನ್ನೊಂದೇನು ಗೇಮ್ ನೋಡುವ ಈಗ. ಇಲ್ಲ ನೋಡಿ ಆ್ಯಪ್ ಇದೆ ಅದರದ್ದು, ಅಲ್ಲೇ ಅಪ್ಡೇಟ್ ಆಗುತ್ತೆ. ಸ್ನೋಬೋರ್ಡ್ ನಿಮ್ಮ ನರ್ಸರಿ ಅಲ್ಲ, ನಿಮ್ಗೆ ಹಾರ್ವೆಸ್ಟ್ ಖುಷಿ ಇರ್ಬೋದು. ಇದ್ರೊಳಗೆ ಲೆಫ್ಟ್ ರೈಟ್ ಅಷ್ಟೇ. ಲೆಫ್ಟಿಗೆ ಒಂಥರ ಹಾರ್ವೆಸ್ಟಿಂಗ್, ರೈಟಿಗೆ ರೈಟ್ ಮಾಡಿದ್ರೆ ರೈಟ್. ಅಲ್ಲಿ ನೋಡಿ ಕತ್ತಿ ಥರ ಇದೆ ನೋಡಿ ಇಲ್ಲಿ, ಅದು ಹಾರ್ವೆಸ್ಟಿಂಗ್. ಓಕೆ, ಈಗ ಅಲ್ಲಿ ಅವ್ರ ಕಾಲ್ ತೋರಿಸಿ ನೋಡಿ, ಇಷ್ಟು ಬ್ಯಾಲೆನ್ಸ್ ಮಾಡ್ಬೇಕು. ಇದು ಎಲ್ಲರ ಹತ್ರ ಸಾಧ್ಯ ಆಗುದಿಲ್ಲ. ಅಮ್ಮೋಗ್ ಸ್ವಲ್ಪ ಫಿಟ್ ಇದ್ದಾನೆ, ಅದಕ್ಕೆ ಆಗುತ್ತೆ. ಈಗ ಲೆಫ್ಟಿಗೆ ಹೋಗು, ತುಂಬಾ ಡಿಫಿಕಲ್ಟ್ ಇದೆ ಅದು, ನೋಡ್ಲಿಕ್ಕೆ ಈಸಿ ಅನ್ಸುತ್ತೆ. ಬಟ್ ಏನು ಗೊತ್ತಾ, ಈ ಫಿಸಿಯೋಥೆರಪಿದು ಮೇಯ್ನ್ ಇಂಟೆನ್ಷನ್ ಅದು ಏನಂದರೆ, ನಿಮ್ಮ ಬಾಡಿಯಲ್ಲಿ ಎಲ್ಲಾದರೂ ಬ್ಲಾಕ್ಸ್ ಇದ್ದರೆ, ಅಂದರೆ ನಿಮಗೆ ಜಾಯಿಂಟ್ ಪೇಯ್ನು, ಅದು ಮೂಮೆಂಟ್ ಸಿಗಲ್ಲ ನಮಗೆ. ಸೊ ಈ ಥರ ಗೇಮ್ ಆಡಿದಾಗ ನಮ್ಮ ಬ್ರೈನ್ ಏನು ಹೇಳುತ್ತಂದರೆ, ಗೇಮಿಂಗಲ್ಲೇ ಕಳೆದೋಗ್ಬಿಡ್ತೀವಿ ನಾವು, ಅದರಲ್ಲೇ ಕಾನ್ಸಂಟ್ರೇಟ್ ಮಾಡ್ತೀವಿ. ಆವಾಗ ಏನಂದರೆ ಆಟೋಮೆಟಿಕ್ಲಿ ಬಾಡಿ ಅದಕ್ಕೆ ಸೆಟ್ ಆಗುತ್ತೆ. ಆವಾಗಲೇ ಪಲ್ಲಿವ ಕೇಳ್ದಂಗೆ ನಾವೇ ಹೋಗಿ ನೀವು ಕೈ ಮೇಲೆ ಎತ್ತಿ ಅಂದರೆ ನೋವು ಇಲ್ಲಿ ನೋಡಿ ಹೆಂಗೆ ಬಾಡಿ ಅವರದ್ದು ಬ್ಯಾಲೆನ್ಸ್ ಆಗ್ತಾಯಿದೆ, ಕೈ ಮೇಲೆ ಹೋಗ್ತಾಯಿದೆ, ಕಾಲು ಎಲ್ಲ ಎಟ್ ಎ ಟೈಮ್ ವರ್ಕ್ ಆಗ್ತಾಯಿದೆ. ನೈಸ್ ಕಾನ್ಸೆಪ್ಟ್ ಆ್ಯಕ್ಚುಲಿ. ವಾವ್, ಸೈಕ್ಲಿಂಗ್ ಆಗ್ತಾಯಿದೆ ಈಗ. ಇಲ್ಲ ಕಾಲಿಗಲ್ಲೊಂದು ಸೆನ್ಸರ್ ಕಟ್ಟಿದಾರಲ್ಲ, ಅದು ಇದು ವರ್ಚುವಲ್ ರಿಯಾಲಿಟಿಯನ್ನು ನೋಡಿ ನಾವು ಹೋಗಿ ಯಾವ ಥರ ಎಲ್ಲ ಟರ್ನಿಂಗ್ ಇದೆ ಆ ಥರನೇ ಬಿಡಬೇಕು ಸೈಕಲ್. ನೈಸ್ ನೈಸ್ ನೈಸ್, ಸೂಪರ್ ಅಲ್ಲ? ಹಾಂ, ಇದು ಬೋರಿಂಗ್ ಅನ್ಸಲ್ಲ ಪೇಷಂಟ್ಸಿಗೆ. ಎಂತ ಗೊತ್ತಾ, ಯಾಕೆ ಗೊತ್ತಾ ಈ ಕಾನ್ಫಿಡೆನ್ಸ್? ಬೀಳುದಿಲ್ಲ ಅಲ್ಲ, ಸೈಕಲ್ ಬಿಡ್ಲಿಕ್ಕೆ ಬರ್ತಾ ನಿಂಗೆ? ಹೌದು, ಬೀಳುದಿಲ್ಲ ಕಲಿಬಹುದು. ಇದು ಜೊತೆಗೆ ಈಗ ಕಲಿಬಹುದು, ಲೆಫ್ಟ್ ರೈಟ್ ಹೇಗೆ ಹೋಗೋದು, ಹೇಗೆ ಮಾಡೋದು ಅಂತ ಕಲಿಬಹುದು. ನಿಂಗೆ ಗೊತ್ತಿಲ್ಲ, ನಿನ್ನ ಫ್ರೆಂಡಿದ ಬಗ್ಗೆ ನಿಂಗೆ ಗೊತ್ತಿಲ್ಲ ಕೀರ್ತಿ. ಎಂತ ಗೊತ್ತಾ, ಬೀಳುದಿಲ್ಲ ಅಂತ ಕಾನ್ಫಿಡೆನ್ಸ್ ಉಂಟು, ಹಾಗಾಗಿ ನಾನು ಮಾಡ್ತೇನೆ ಅಂತೇಳಿ. ನನ್ನ ಬಗ್ಗೆ ಅವಳಿಗೆ ಗೊತ್ತುಂಟು. ಹಾಂ, ಹಾಂ, ಲಗ್ಗೆ ಅಡುಗೆ. ಹಾಂ, ಓಕೆ. ना है कर कामಣ್ಣ जस्ट पायाच केल्या पुरं रेजिस्टन्स जास्त असतो समोर ब्रिज जर स्ट्रेट होचा आकडे ಬ್ರಿಡ್ಜ್ ಇದೆ, ಬೀಳ್ಬಿಡಿ. ಅಲ್ಲಬೇಕಂತ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿ ಆದ್ರೂ ನನ್ನ ಹೆಂಡತಿ ಒಂದು ವೆಹಿಕಲ್ ಬಿಟ್ಟಂಗಾಯ್ತು ಈಗ ಫೈನಲಿ. ಅಲ್ಲಿ ನೋಡಿ ನಾನು ಬ್ರಿಡ್ಜ್ ಮೇಲೆ ಬಿಟ್ಟಿದ್ದೇನೆ. ಸಾಕು, ನ್ಯಾರೋ ಬ್ರಿಡ್ಜ್. ಎದುರುಗಡೆಯಿಂದ ವೆಹಿಕಲ್ ಬಂದ್ರೆ ಗೊತ್ತಿಲ್ಲ, ಲೆಫ್ಟ್ ಹೋಗ್ತೀರಾ ರೈಟ್ ಹೋಗ್ತೀರಿ ನೋಡಿ. ಆನ್ ನೋಡಿ, ಆನ್ ನೋಡಿ. ಅಲ್ಲ, ಇವಳು ಪಿ ಅಂತಿದಂಗೆ ನಂಗೆ ನೆನಪಾಯ್ತು. ಆ್ಯಕ್ಚುಲಿ ಬಾಲಿ ಹೋಗಿದ್ವಲ್ಲ, ಅಲ್ಲಿ ATV ಬಿಟ್ಟಿದ್ಲು ಇವಳು. ಹಾಂ, ಅದೊಂದು ಬಿಟ್ಟಿದ್ದಾಳೆ. ಅದು ಏನಂದರೆ
ನಮ್ಗೆ ಅವರು ಗೈಡ್ ಮಾಡೋರು ಇರ್ತಾರಲ್ಲ, ಅವ್ರು ನಮ್ಮ ಎದುರೇ ಇರ್ಬೇಕು ಆ್ಯಕ್ಚುಲಿ. ಇವಳು ಸೈಡ್ ಹೋಗಿ ಪಿ ಪಿ ಏ ಸ್ನೇಹ ಕಮಾನ್, ಯು ಕ್ಯಾನ್ ಡೂ ಇಟ್. ಕ್ಯಾತೋ ಇನ್ಸ್ಟ್ರಕ್ಟರಿಗೆ ಸೈಡಿಗೆ ಹೋಗಿ ಅಂತ ಇದ್ದಾರೆ ನೋಡಿ. ಹಾಂ, ಏ ಸೂಪರ್ ಗುಂಡೆ ಹ್ಯಾಂಡಲ್ ಬಾರ್ ಗುಂಡೆ. ಹಾಂ, ಸಾಕ ಸುಸ್ತು ಜೊತೆ ಇಲ್ಲೆಲ್ಲ ನೋವು ಬರುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ನಾವು ಬಂದದ್ದು ಏನಕ್ಕೆ, ನೀವು ಮಾಡ್ತಿರೋದೇನು? ಇವರಿಬ್ರು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಇದ್ದದ್ದೆಲ್ಲ. ಆಮೇಲೆ ಓಕೆ, ಈಗ ಅಮ್ಮಗ ಅವರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಆಗಿ ಆಮೇಲೆ ಇಲ್ಲಿಂದ ಬೀಚಿಗೆ ಹೋಗೋಣ. ಇದೊಂದು ನೋಡ್ಕೊಳ್ಳಿ, ಬೆನ್ನು ನೋವಿದ್ರೆ ಈ ಥರದ್ದೆಲ್ಲ ಮಾಡಬೇಕು. ವಿತ್ ಗೈಡೆನ್ಸ್ ಮಾಡಿ ಆಯ್ತಾ, ಒಟ್ರಾಸಿ ಮಾಡಬೇಡಿ. ಬೆನ್ನು ನೋವಿದ್ದವ್ರು ಎಲ್ಲರೂ ಮಾಡೋದಲ್ಲ, ನಿಮ್ಮ ಫಿಸಿಯೋಥೆರಪಿಸ್ಟ್, ಕ್ವಾಲಿಫೈಡ್ ಫಿಸಿಯೋಥೆರಪಿಸ್ಟ್ ತೋರಿಸಿ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಏನಂತ ತಿಳ್ಕೊಂಡು ಆಮೇಲೆ ಮಾಡಿ. ಕರೆಕ್ಟ್. ಎಲ್ಲರಿಗೂ ಸ್ಟ್ಯಾಂಡರ್ಡೈಸ್ಡ್ ಎಕ್ಸರ್ಸೈಸ್ ಇರೋದಿಲ್ಲ, ಪ್ರತಿಯೊಬ್ಬರ ಪ್ರಾಬ್ಲಮ್ಸ್ ಗೆ ಬೇರೆ ಬೇರೆ ತರದ ಎಕ್ಸರ್ಸೈಸ್ ಇರ್ತದೆ. ಅದಕ್ಕೆ ಫಿಸಿಯೋಥೆರಪಿಸ್ಟ್ ಅನ್ನು ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಈಗ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಗೂಗಲ್ ಅಲ್ಲಿ ಹಾಕಿದ್ರೆ ತುಂಬಾ ತರದ ಎಕ್ಸರ್ಸೈಸ್ ಬರ್ತದೆ. ಅಯ್ಯೋ, ನೀವು ಯೂಟ್ಯೂಬ್ ಅಂತ ನೆನಪಾಯ್ತು, ಈ ಇದು ಮಾಡ್ತಾರಲ್ಲ ಕೈರೋಪ್ರಾಕ್ಟಿಕ್, ಟಕ್ ನಟಿಕೆ ತೆಗಿತಾರಲ್ಲ, ಅದನ್ನ ನೋಡ್ಕೊಂಡು ಎಷ್ಟು ಜನ ಮಾಡ್ತಾರಂದ್ರೆ ಆಮೇಲೆ ಅದರಿಂದ ನೋವು ಜಾಸ್ತಿ. ಅಲ್ಲಿ ಒಂದ್ಸಲ ಹಂಗೆ ಆಗಿದೆ, ಕುಂದಾಪುರದಲ್ಲಿ ಒಂದು ಸಲೂನಿಗೆ ಹೋಗಿದ್ರು, ಅವರು ಕುತ್ತಿಗೆ ತಿರುಗಿಸೋದ್ ಲೆವೆಲಿಗೆ, ಆಮೇಲೆ ಅವ್ರಿಗೆ ಬೆಲ್ಟ್ ಹಾಕಿ 2 ತಿಂಗಳು ಹಿಂಗೆ ಬೆಲ್ಟ್ ಅದು ಆ ಲೆವೆಲಿಗೆ ವಾಲ್ಕೊಂಡಿತ್ತು. ಇದೆಲ್ಲ ಇದ್ದ ಆನ್ ಗೈಡೆನ್ಸ್ ಮಾಡಿ ಆಯ್ತಾ. ಕ್ವಾಲಿಫೈಡ್ ಇದ್ದಾರೆ ಇಲ್ಲ ಅಂತ ಮುಂಚೆ ನೋಡ್ಕೋಬೇಕು, ಕ್ವಾಲಿಫೈಡ್ ಇದ್ದವ್ರ ಹತ್ರನೇ ಹೋಗ್ಬೇಕು. ಮತ್ತೆ ಈಗ ಕೈರೋಪ್ರಾಕ್ಟಿಕ್ಸ್ ಬಗ್ಗೆ ನಾನು ಹೇಳೋದಿಲ್ಲ, ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ. ಯೂಟ್ಯೂಬ್ ಅಂದ್ರಲ್ಲ, ಸಡನ್ ನೆನಪಾಯ್ತು ಅವಾಗ. ಬಟ್ ಫಿಸಿಯೋಥೆರಪಿಯಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ, ಥೆರಪಿಸ್ಟ್ ಹತ್ರ ಹೋದ ಕೂಡಲೇ ಮತ್ತು ನೋವು ಜಾಸ್ತಿ ಮಾಡಿಬಿಡ್ತಾರೆ ಅನ್ನೋದು. ಅದು ಮಾತ್ರ ಸುಳ್ಳು, ಆ ಥರ ಏನಿರೋದಿಲ್ಲ. ಕ್ವಾಲಿಫೈಡ್ ಇದ್ದದಿದ್ರೆ, ಅವರಿಗೆ ಅದ್ರ ಬಗ್ಗೆ ನಾಲೆಜ್ ಇದ್ದದಿದ್ರೆ ಡೆಫಿನೆಟ್ಲಿ ನೋವಿದ್ದಾಗೆಲ್ಲ ಎಕ್ಸರ್ಸೈಸ್ ಯಾರು ಮಾಡೋದಿಲ್ಲ, ಸಿವಿಯರ್ ಪೇನ್ ಇದ್ದಾಗ. ಈಗ ಹೋಗ್ನಿಂಗ್ ನಾನು ಮಾಡಿಸ್ತಿದ್ದೀನಿ, ಒಂದು ಸಿವಿಯರ್ ಪೇನ್ ಅಲ್ಲ ಅದು. ಮತ್ತೆ ನನ್ಗೆ ಒಂದು ಹಿಸ್ಟ್ರಿನೂ ಗೊತ್ತಿದೆ, ಮುಂಚೆನೂ ನಾನು ಟ್ರೀಟ್ ಮಾಡಿದ್ದೇನೆ, ಹಾಗಾಗಿ ಏನ್ ಮಾಡಿದ್ರೆ ಅವನಿಗೆ ಸೂಟ್ ಆಗ್ತದೆ ಅಂತ ಗೊತ್ತಿದೆ. ಇಲ್ಲ ಅಂತಂದ್ರೆ ಜಾಸ್ತಿ ಪೇನ್ ಎಲ್ಲ ಇದ್ದಾಗ ಫಸ್ಟಿಗೆ ನಾನು ಎಕ್ಸರ್ಸೈಸ್ ಎಲ್ಲ ಕೊಡೋದಿಲ್ಲ. ಒಬ್ಬೊಬ್ರದ್ದು ಕನ್ಸೆಪ್ಟ್ ಒಂದೊಂಥರ ಇರುತ್ತೆ. ನನ್ನ ಕನ್ಸೆಪ್ಟ್ ಅಂತೂ ಈ ತರ, ಫಸ್ಟ್ ಬಂದ ಕೂಡಲೇ ಎಲ್ಲ ಎಕ್ಸರ್ಸೈಸ್ ಮಾಡಿಸೋದಿಲ್ಲ. ಮತ್ತೆ ಬಂದ ಕೂಡಲೇ ಸಿವಿಯರ್ ಪೇನ್ ಇಂದ ಬಂದ್ರೆ ಫಸ್ಟಿಗೆ ಎಕ್ಸರ್ಸೈಸ್ ಎಲ್ಲ ಮಾಡಿಸೋದಿಲ್ಲ, ಅಥವಾ ಟೆಸ್ಟ್ ಕೂಡ ಮಾಡಿ ನೋಡೋದಿಲ್ಲ. ಫಸ್ಟ್ ಪೇನ್ ಕಡಿಮೆ ಆಗ್ಲಿಕ್ಕಂತ ಮಷೀನ್ ನಮ್ದು. ನಾವು ಸ್ನೇಹ ನಮ್ಮನ್ನು ಕರ್ಕೊಂಡು ಬಂದಿದ್ವಿ ಲಾಸ್ಟ್ ಟೈಮ್. ಅವರಿಗೆ ಈ ಶೋಲ್ಡರ್ ಏನಂದ್ರೆ ಫ್ರೀಸ್ ಆಗಿತ್ತು, ಹಿಂಗೆ ಮೇಲೆ ಎತ್ತಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಇವ್ರ ಹತ್ರ ಬಂದ ನಂತರ ಈಗ ಸುಮಾರಿಗೆ ಕಡಿಮೆ ಆಗಿದೆ, ತುಂಬಾ ಕಡಿಮೆ ಆಗಿದೆ. ಅಂದ್ರೆ ಹೌದು, ಅವರಿಗೆ ಮನೇಲಿ ತುಂಬಾ ಕೆಲಸ ಇರೋದ್ರಿಂದ ಅವ್ರಿಗೆ ಕಂಟಿನ್ಯೂ ಆಗಿ ಕೈಗೆ ರೆಸ್ಟೇ ಸಿಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಆರಾಮಾಗಿದ್ದಾರೆ. ಇವಾಗ ಅವ್ರಿಗೆ ಕುತ್ತಿಗೆಗೆ ಅಂದ್ರೆ ಕುತ್ತಿಗೆಗಂತೆ ಅವ್ರ ಸೀರೆ ಎಲ್ಲ ಉಡೋದು ಇದೆಲ್ಲ ಅಂದ್ರೆ ಬಾಚ್ಲಿಕ್ಕೂ ಕಷ್ಟ ಆಗ್ತಿತ್ತು ಅವರಿಗೆ, ಜಡೆ ಹಾಕ್ಲಿಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಫ್ರೀಸ್ ಆಗಿತ್ತು ಶೋಲ್ಡರ್. ಈಗ ಅವ್ರ ಕೆಲಸ ಮಾಡ್ಕೋತಾರೆ, ಆರಾಮಾಗಿದ್ದಾರೆ. ಈಗ ನಮಗಿಲ್ಲಿ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಅದು ಎಸ್ಪೆಷಲಿ ಸ್ನೇಹಂದು ನಿಮ್ಗೆ ಗೊತ್ತಲ್ಲ, ಟೆಂಡನ್ ಸ್ವೆಲ್ಲಿಂಗು, ಅದಕ್ಕೆಲ್ಲ ಟಿಪ್ಸ್ ಕೊಡ್ತಾ ಇದ್ದಾರೆ. ಆಮೇಲೆ ನನಗೂ ಹಂಗೆ ಈ ಶೋಲ್ಡರ್ ಸ್ವಲ್ಪ ಪೇನ್ ಇತ್ತು, ಅದಕ್ಕೆಲ್ಲ ಇವ್ರ ಹತ್ರ ಟಿಪ್ಸ್ ತಗೊಂಡು ಈಗ ಮಾತಾಡ್ತಾ ತುಂಬ ಹೊತ್ತಾಯ್ತು. ಈಗ ಇಲ್ಲಿ ಬಂದದ್ದು ಹೊರಗಡೆ ನೋಡಿ, ಅಲ್ಲಿ ಕತ್ಲಾಯ್ತು, ಕತ್ಲಾಗಿದೆ. ಸೊ ಹಾಗಾಗಿ ಬೀಚ್ ಪ್ಲ್ಯಾನು ಕ್ಯಾನ್ಸಲ್ ಮಾಡೋಣ ಅಂತ ಅಲ್ವಾ ಸ್ನೇಹ? ಸನ್ಸೆಟ್ ಆಯ್ತು, ಇನ್ನೆಂತ ಹೋಗೋದಲ್ಲಿ ಬೇಡ ಅಂದ್ರೆ ಈಗ ಬೇಗ ಕತ್ಲಾಗ್ತದಲ್ಲ. ಹೌದು, ನಾವೊಂದು ಫುಲ್ ಕೋಸ್ಟಲ್ ಏರಿಯಾದಲ್ಲೇ ಇದ್ದೀವಿ, ಯಾವುದೇ ಊರಿಗೆ ಹೋದರೂ ಇಲ್ಲೊಂದು ಬೀಚ್ ಇರುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಈ ಆಪರ್ಚುನಿಟಿ ಮತ್ತೆ ಪುನಃ ಸಿಗಲ್ಲ. ಅಂದರೆ ತುಂಬ ನಾಲೆಜ್ ಸಿಗ್ತಾ ಇದೆ ನಮಗೆ. ನಿಮಗೂ ಇಲ್ಲಿ ಬರೋದಿದ್ರೆ ಬನ್ನಿ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಪಲ್ಲವಿಕಂತೂ ಕರೆಕ್ಟಾಗಿ ಗೈಡ್ ಮಾಡ್ತಾರೆ. ಅದು ಮೇನ್ ಆಯ್ತಾ. ಹೌದು, ಇದು ನೋಡಿ ಅಮ್ಮಗಿದು ಬ್ಯಾಕಿಗೆ ನೋಡಿ ಫುಲ್ಲು VR ಥ್ರೂನೇ ಟ್ರೀಟ್ಮೆಂಟ್ ನಡೀತಾ ಇದೆ. ಇಲ್ಲಿ ಗೇಮ್ ಕೂಡ ಇದೆ, ಆದ್ರಿಂದ ಅವ್ರು ಎಷ್ಟು ಬೆಂಡ್ ಆಗ್ಬೇಕು, ಎಷ್ಟು ಮೇಲೆ ಬರ್ಬೇಕು ಅಂತ ನಾವೇ ಡಿಸೈಡ್ ಮಾಡ್ತೀವಲ್ಲ. ಇದು ನೋಡಿ, ಅದು ಪಾಯಿಂಟ್ಸ್ ಬೇಕು ಅಂದ್ರೆ ನಾವು ಇದು ಮಾಡ್ತಾ ಇರ್ಬೇಕು, ಬೆಂಡ್ ಆಗ್ತಾ ಹೇಳಿದ್ದು. ಅಂದ್ರೆ ಈ ತರ ಇದ್ದಾಗ ನಮ್ಮ ಮೈಂಡ್ ಸೆಟ್ ಆಗ್ಬಿಡತ್ತೆ. ಅಂದ್ರೆ ಗೇಮ್ ಆಡ್ತಾ ನಮ್ಮ ಪೈನ್ಸ್ ಗೊತ್ತಾಗಲ್ಲ ಅಷ್ಟು.
ಓಕೆ ಎನಿವೇಸ್ ಇವರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿರ್ತೀನಿ, ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂತ ಕೇರ್ ಬಾಬಾ, ಸಿ ಯು.